ಇನ್ನು 4,500 ಕೋಟಿ ವಂಚನೆ ಪ್ರಕರಣದ ಹಿನ್ನೆಲೆಯಲ್ಲಿ ಜೈಲು ಪಾಲಾಗಿದ್ದಂತಹ ಬೆಳಗಾವಿಯ ಶಿವಾನಂದ್ ನೀಲಣ್ಣವರ್ ಕೊನೆಗೂ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ. ವಂಚನೆ ಪ್ರಕರಣದಲ್ಲಿ ಈತನನ್ನ ಮೇ 15ನೇ ತಾರೀಕು ಅರೆಸ್ಟ್ ಮಾಡಲಾಗಿತ್ತು. ಈಗ ಹಿಂಡಲಗ ಜೈಲಿನಿಂದ ಶಿವಾನಂದ್ ನೀಲಣ್ಣವರ್ ರಿಲೀಸ್ ಆಗಿದ್ದಾರೆ. ಸುಮಾರು 4,500 ಕೋಟಿಯಷ್ಟು ವಂಚನೆಯ ಆರೋಪ ಈತನ ವಿರುದ್ಧ ಕೇಳಿಬಂದಿದ್ದು, ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ನ ಶಿವಾನಂದ್ ನೀಲಣ್ಣವರ್ ಈತನನ್ನ ಮೇ 15ನೇ ತಾರೀಕು ಮಾಳಮಾರುತಿ ಪೊಲೀಸರು ಬಂಧಿಸಿದರು. ಜೂನ್ 12ನೇ ತಾರೀಕು ಬೆಂಗಳೂರಿನ 92ನೇ ಸಿಟಿ ಸಿವಿಲ್ ಕೋರ್ಟ್ ಆತನಿಗೆ ಬೇಲನ್ನ ಕೊಟ್ಟಿತ್ತು. ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಹಿನ್ನೆಲೆಯಲ್ಲಿ ಶಿವಾನಂದ್ ನೀಲಣ್ಣವರ್ ಈಗ ಬಿಡುಗಡೆಗೊಂಡಿದ್ದಾನೆ. 3 ಲಕ್ಷ ಬಾಂಡ್ ಶ್ಯೂರಿಟಿ ಜೊತೆಗೆ ದೇಶ ಬಿಡದಂತೆ ಕೋರ್ಟ್ ಆತನಿಗೆ ಷರತ್ತನ್ನು ಹಾಕಿತ್ತು. ಜೂನ್ 27ನೇ ತಾರೀಕು ಕೋರ್ಟ್ಗೆ ಹಾಜರಾಗುವಂತೆ ಶಿವಾನಂದ ನೀಲಣ್ಣವರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ರಿಲೀಸ್ ಆದಂತಹ ನಂತರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರತಿಕ್ರಿಯೆಯನ್ನ ಕೇಳಿದಾಗ ಆತ ಏನ್ ಹೇಳಿದ ನೋಡಿ ಒಂದ್ಸಲ. ಆ ಕಡೆ ಹೋಗ್ತಾರ ಅವ್ರ ಕಡೆಗಿಂತ ಆ ಕಡೆ ಚಲೋ ಏನಾರು ಹೇಳ್ರಲ್ಲ. ಅಲ್ಲ ನಿಮ್ಮ ಹುಡುಕಿದವರಿಗೆ ಏನು ನೋ ಕಮೆಂಟ್ಸ್. ಮತ್ತೆ ಸಿಗ್ತೇನೆ. ಅಲ್ಲ ಒಳ್ಳೇದಾಗಬೇಕಂತ ಬಯಸುವಂಥ ವ್ಯಕ್ತಿ ಇದ್ದೀನಿ. ಮತ್ತೇನು ಹೇಳಕ್ಕೆ ಬಯಸಲ್ಲ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.